ಮಹಿಳೆಯರ ಹೋರಾಟ ಕಳೆದ 30 ವರ್ಷಗಳಿಂದ ನಡೀತಾ ಇದೆ. ಮಹಿಳೆಯರ ಧ್ವನಿಯನ್ನು ಆಲಿಸುವಂಥ ಕೆಲಸವನ್ನು ರಾಜಕೀಯ ಪಾರ್ಟಿಗಳು ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಮಾಡಲಿಲ್ಲ. ಇದರ ಪರಿಣಾಮವಾಗಿ ಕಳೆದ 30 ವರ್ಷ ಮಹಿಳಾ ರಿಸರ್ವೇಷನ್ ಬಿಲ್, ಮಹಿಳಾ ಮೀಸಲಾತಿ ನೆನೆಗುದಿಗೆ ಬಿದ್ದಿದೆ. 2023ರಲ್ಲಿ ಮಹಿಳಾ ರಿಸರ್ವೇಷನ್ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಯಿತು. ಆದರೆ 543 ಸೀಟಿಗೆ ಮೀಸಲಾಗಿತ್ತು. ಇವತ್ತು ಈ ಸೀಟನ್ನು 850 ಮಾಡಿ ಪುರುಷರಿಗೂ ಅನ್ಯಾಯ ಆಗಬಾರ್ದು, ಮಹಿಳೆಯರಿಗೂ ಮೀಸಲಾತಿ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರು ಈ ಬಿಲ್ಲನ್ನು ತಂದರು. ಡಿಲಿಮಿಟೇಷನ್ನ ಜೊತೆಗೆ ತಂದರು. ಯಾಕೆಂದರೆ ಸೆನ್ಸಸ್ ಆದ ಮೇಲೆ, ಈಗ ಸೆನ್ಸಸ್ ನಡೆಯುತ್ತೆ ಬರುವಂಥ ವರ್ಷಗಳಲ್ಲಿ, ಸೆನ್ಸಸ್ ಆದ ಮೇಲೆ ಡಿಲಿಮಿಟೇಷನ್ ಆದ ಮೇಲೆ ದಕ್ಷಿಣ ಭಾರತದ ಸಂಖ್ಯೆಯಲ್ಲಿ ಕಡಿಮೆ ಆದರೆ ಇದಕ್ಕೆ ಯಾರು ಹೊಣೆ? ಇದರಲ್ಲಿ ಒಂದು ವ್ಯವಸ್ಥಿತ ಷಡ್ಯಂತ್ರ ಇದೆ. ದಕ್ಷಿಣ ಭಾರತದ ಜನಸಂಖ್ಯೆ ಕಡಿಮೆ ಆಗಿ ಸೆನ್ಸಸ್ ಅಲ್ಲಿ ಕಡಿಮೆ ಸೀಟ್ ಬಂದರೆ ಉತ್ತರ ಭಾರತ ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ತು ಅನ್ನುವಂಥ ಒಂದು ದಂಗೆಯನ್ನು ಎಬ್ಬಿಸುವಂಥ ವ್ಯವಸ್ಥಿತ ಷಡ್ಯಂತ್ರವನ್ನು ಇಂಡಿ ಅಲಯನ್ಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಸಿಗಬಾರ್ದು. ಈಗ 50% ಮೀಸಲಾತಿಯನ್ನು ಕೊಡೋದು ನಮಗೆ ಲಾಭ, ಅದನ್ನು ಪಡ್ಕೊಳ್ಳೋದು ನಮಗೆ ಲಾಭ. ಯಾಕೆಂದರೆ 28 ಇದ್ದಂಥ ಸೀಟ್ 14 ಹೆಚ್ಚಾಗುತ್ತೆ, 42 ಆಗುತ್ತೆ. ತಮಿಳುನಾಡಲ್ಲಿ 39 ಇದ್ದಿದ್ದು 59 ಆಗುತ್ತೆ. ಇದರಿಂದ ದಕ್ಷಿಣ ಭಾರತಕ್ಕೆ ಲಾಭ ಇದೆ. ಅದಕ್ಕಾಗಿ ದಕ್ಷಿಣ ಭಾರತ ಉತ್ತರ ಭಾರತ ಅನ್ನುವಂಥದ್ದನ್ನು ಒಡೆದಾಡಿಸುವುದಕ್ಕಾಗಿ ಇಂಡಿಯಾ ಅಲಯನ್ಸ್ ವ್ಯವಸ್ಥಿತ ಷಡ್ಯಂತ್ರದ ಮೂಲಕ ಇವತ್ತು ಈ ಬಿಲ್ಲನ್ನು ಸೋಲಿಸಿದೆ. ಬರುವಂಥ ದಿನದಲ್ಲಿ ಈ ಬಿಲ್ ಪಾಸ್ ಆಗೇ ಆಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ಮೊನ್ನೆ ನಮಗೆ 2/3 ಮೆಜಾರಿಟಿ ಸಿಗಬೇಕಾಗಿತ್ತು, 66% ಮತ ಸಿಗಬೇಕಾಗಿತ್ತು. ಆ ಮತ ನಮಗೆ ಸಿಗಲಿಲ್ಲ. ಅದಕ್ಕಾಗಿ ಬಿಲ್ ಬಿದ್ದೋಯ್ತು. ನಮಗೆ ನಮ್ಮದೇ ಎಷ್ಟು ಸಂಖ್ಯೆ ಇತ್ತೋ ಅಷ್ಟು ಮತ ಬಂತು. ಆದರೆ ಬೇರೆ ಪಾರ್ಟಿಯವರು ಕೂಡ ಇಂಡಿಯಾ ಅಲಯನ್ಸ್ ಅವರು ಇದಕ್ಕೆ ಸಪೋರ್ಟ್ ಮಾಡಿದರೆ ಆ ಬಿಲ್ ಪಾಸ್ ಆಗ್ತಿತ್ತು. 66% ಮತ ಸಿಗದೇನೆ, 2/3 ಮೆಜಾರಿಟಿ ಸಿಗದೇನೆ ಈ ಬಿಲ್ ಫೇಲ್ ಆಗಿದೆ. ಯಾಕೆಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಗೆ 2/3 ಮೆಜಾರಿಟಿ ಬೇಕಾಗಿದೆ, 66% ವೋಟಿಂಗ್ ಬೇಕಾಗಿದೆ. ಅದಕ್ಕಾಗಿ ಈ ಬಿಲ್ ಬಿದ್ದೋಗಿದೆ. ಬರುವಂಥ ದಿನದಲ್ಲಿ ವಿಶ್ವಾಸ ಇದೆ. ಈ ದೇಶದ ಮಹಿಳೆಯರು ಜಾಗೃತರಾಗಿದ್ದಾರೆ. ಅವರ ಅಡಿಗೆ ಮನೆಗೆ ಸೀಮಿತ ಆಗಿಲ್ಲ. ಅವಳ ಕೈಯಲ್ಲಿ ಸೌಟು ಮಾತ್ರ ಇಲ್ಲ, ಅವಳ ಕೈಯಲ್ಲಿ ಆಯುಧನೂ ಇದೆ, ಅವಳ ಕೈಯಲ್ಲಿ ಕಂಪ್ಯೂಟರ್ ಇದೆ, ಅವಳ ಕೈಯಲ್ಲಿ ಸ್ಟೆಟಸ್ಕೋಪ್ ಇದೆ. ಅವಳು ಇವತ್ತು ಇಂಜಿನಿಯರ್ ಇದ್ದಾಳೆ, ಡಾಕ್ಟರ್ ಇದ್ದಾಳೆ, ಟೀಚರ್ ಇದ್ದಾಳೆ. ಈ ದೇಶದ ಮಹಿಳೆಯರು ಇಂಡಿಯಾ ಅಲಯನ್ಸ್ ಅನ್ನು ಸುಮ್ಮನೆ ಬಿಡಲ್ಲ ಅನ್ನುವಂಥ ವಿಶ್ವಾಸ ನನಗಿದೆ. ಹಿಂದೂ ಧರ್ಮಕ್ಕೆ ಅಪಮಾನ ಮಾಡುವಂಥದ್ದನ್ನು ನಿರಂತರವಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕಳೆದ ವರ್ಷನೂ ಕೂಡ ಇದು ಪತ್ತೆ ಆಗಿತ್ತು. ಯಾರಿಗಾದರೂ ಕೈಯಲ್ಲಿ ಬ್ಯಾಂಡ್ ಇದ್ರೆ ಅದನ್ನು ತೆಗೆಸೋದು, ತಿಲಕ ತೆಗೆಸೋದು, ಮಾಂಗಲ್ಯ ಚೈನನ್ನು ಕೂಡ ಕಳೆದ ಬಾರಿ ತೆಗೆಸಿದ್ರು. ಈ ಬಾರಿ ಮತ್ತೆ ಅಪಮಾನ ಮಾಡುವಂಥದ್ದನ್ನು, ಜನಿವಾರ ತೆಗೆಸುವಂಥದ್ದನ್ನು ಮಾಡಿದ್ದಾರೆ. ಇದು ಕಾಂಗ್ರೆಸ್ಸು, ಹಿಂದೂ ವಿರೋಧಿ ಕಾಂಗ್ರೆಸ್ಸು. ಕೇವಲ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದಕ್ಕೆ, ವೋಟ್ ಬ್ಯಾಂಕಿಗಾಗಿ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದನ್ನು ರಾಜ್ಯ ಸರ್ಕಾರ ಮಾಡ್ತಾ